Hi, Elton Namaskara. Welcome to Banking Korea YouTube channel. So in this video, I'm going to share my RBI Assistant Prelims Scorecard 2023. ಅಂದರೆ 2023 ನಾನು ಅಂದರೆ ಇದು RBI Assistant ಎಕ್ಸಾಮ್ ಕಾಲ್ ಆಗಿತ್ತು. ಸೊ ಆ ಇಯರ್ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ. ಐ ಥಿಂಕ್ ಇದು 3ನೇ ಎಕ್ಸಾಮ್ ಅನಿಸುತ್ತೆ ನಾನು ಆ ಇಯರ್ ಕೊಟ್ಟಿದ್ದು. RRB ಕ್ಲರ್ಕ್ ಕೊಟ್ಟಿದ್ದೆ. ನೆಕ್ಸ್ಟು IBPS, ಆಮೇಲೆ ಇದು ಒಂದು IBPS RRB ಕ್ಲರ್ಕ್, IBPS ಕ್ಲರ್ಕ್ ಮತ್ತು RBI ಅಸಿಸ್ಟೆಂಟ್. ಸೊ ಇದರಲ್ಲಿ ನಂದು RRB ಕ್ಲರ್ಕ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತು, ಮೇನ್ಸ್ ಬರೆದಿದ್ದೆ. ಆಮೇಲೆ IBPS ಕ್ಲರ್ಕ್ ಪ್ರಿಲಿಮ್ಸ್ ಕ್ಲಿಯರ್ ಆಗಲಿಲ್ಲ ಆ ಇಯರು. ಸೊ RBI ಅಸಿಸ್ಟೆಂಟು ಅಂದರೆ ಇದನ್ನು ಕೊಟ್ಟಿದ್ದೆ. ಅನ್ಫಾರ್ಚುನೇಟ್ಲಿ ಇದು ಪ್ರಿಲಿಮ್ಸ್ ಕ್ಲಿಯರ್ ಆಗಿರಲಿಲ್ಲ. ಸೊ ಬಟ್ ಸ್ಕೋರ್ಸ್ ಏನು ಬಂದಿತ್ತು, ನಾನು ಎಷ್ಟು ಅಟೆಂಪ್ಟ್ ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋ ಒಳಗಡೆ ಶೇರ್ ಮಾಡ್ತೀನಿ. ಆಮೇಲೆ ಯಾವ ಲೆವೆಲ್ ಇರುತ್ತೆ ಎಕ್ಸಾಮ್ ಅನ್ನೋದನ್ನು ಈ ವಿಡಿಯೋಲ್ಲಿ ಹೇಳ್ತೀನಿ. ಸೊ ಮಿಸ್ ಮಾಡಿದೆ, ಕೊನೆ ತನಕ ವಿಡಿಯೋ ನೋಡಿರಿ. ಸೊ ಫಸ್ಟು ಇಲ್ಲಿ ನೋಡ್ಬೋದು, November 18 ಮತ್ತು 19, 2023 ಒಳಗಡೆ ಈ ಎಕ್ಸಾಮ್ ಕಂಡಕ್ಟ್ ಆಗಿತ್ತು. ನೆಕ್ಸ್ಟು ನಂದು ಸೆಂಟರ್ ಬಂದು ಹುಬ್ಳಿ. ನಾನು ಹುಬ್ಳಿನೇ ಚೂಸ್ ಮಾಡ್ಕೊಂಡಿದ್ದೆ, ಹುಬ್ಳಿನೇ ಅಲಾಟ್ ಆಗಿತ್ತು. ನೆಕ್ಸ್ಟು ಕೆಟಗರಿ OBC. ನೆಕ್ಸ್ಟು ಇಂಗ್ಲೀಷ್. ನಂದು ಸ್ಕೋರ್ಸು ಇಂಗ್ಲೀಷಲ್ಲಿ 28.75 ಬಂದಿದೆ. ಬಟ್ ನಾನು ಅಟೆಂಪ್ಟ್ ಮಾಡಿದ್ದು ಎಲ್ಲ ಅಟೆಂಪ್ಟ್ ಮಾಡಿದ್ದೆ, ಅಂದರೆ ಆಲ್ಮೋಸ್ಟ್ 30ಗೆ 30 ಅಟೆಂಪ್ಟ್ ಮಾಡಿದ್ದೆ. ಓನ್ಲಿ ಒಂದು ರಾಂಗ್ ಆಗಿ 28.75 ಬಂದಿದೆ. ವಿಚ್ ಇಸ್ ನನಗೆ ಅಂದರೆ ಅದೇ ಫಸ್ಟ್ ಇಯರ್ ಅಲ್ಲ, ಆ ಫಸ್ಟ್ ಇಯರಲ್ಲಿ ಇಷ್ಟು ಸ್ಕೋರ್ ಅಂದರೆ ನಂದು ಚೆನ್ನಾಗಿ ಬಂದಿದ್ದು ನನಗೆಲ್ಲ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು ಸ್ವಲ್ಪ. ಅಂದರೆ ನನ್ನ ಪ್ರಿಪ್ರೇಷನ್ ಇನ್ನೂ ಕಂಟಿನ್ಯೂ ಇಟ್ಕೊಳ್ಳೋಕ್ಕೆ. ನೆಕ್ಸ್ಟು ನ್ಯೂಮರಿಕಲ್ ಎಬಿಲಿಟಿ ಕ್ವಾಂಟಲ್ಲಿ ನನ್ನ ಅಟೆಂಪ್ಟ್ ಬಂದು 30 ಅಟೆಂಪ್ಟ್ ಮಾಡಿದೆ ಅನಿಸುತ್ತೆ, 27.75 ಬಂದಿದೆ. ಆಮೇಲೆ ರೀಸ್ನಿಂಗಲ್ಲಿ 26 ನಾನು ಅಟೆಂಪ್ಟ್ ಮಾಡಿದ್ದು 30, 26 ಬಂದಿದೆ. ಆ ಇಯರಲ್ಲಿ ನಂಗೆ ಸ್ವಲ್ಪ ಕ್ವಾಂಟಲ್ಲಿ ಆಲ್ಮೋಸ್ಟ್ ಎಕ್ಯುರಸಿ ಇರ್ತಿತ್ತು. ರೀಸ್ನಿಂಗಲ್ಲಿ ಮಿಸ್ಲೇನಿಯಸ್ ಅದು ಇದು ಇದ್ದರೆ ಸ್ವಲ್ಪ ರಾಂಗ್ ಆಗಿರ್ತಿತ್ತು. ಬಟ್ ಓವರಾಲ್ ನಂದು 90 ಅಟೆಂಪ್ಟ್ ಮಾಡಿದ್ದೆ, ಆಲ್ಮೋಸ್ಟ್ 30 ಅಟೆಂಪ್ಟ್ ಮಾಡಿದ್ದೆ ಈಚ್ ಸೆಕ್ಷನಲ್ಲಿ. ಸೊ ನಂದು ಓವರಾಲ್ ಸ್ಕೋರ್ಸ್ ಬಂದು 82.50. ಸೊ ಬಟ್ OBCಗೆ ಆ ಇಯರು 87 ಪಾಯಿಂಟ್ ಸಮಥಿಂಗ್ ಇತ್ತು, 87.75 ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ಬಟ್ 87 ಸಮಥಿಂಗ್ ಇತ್ತು OBC ಕಟ್ ಆಫ್. ಸೊ 82.50 ನಂದು ಜಸ್ಟ್ 5 ಮಾರ್ಕ್ಸ್ ಈ ರೀಸನಿಂಗ್ ಮತ್ತು ಕ್ವಾಂಟಲ್ಲಿ ಹೆಂಗೋ ಮ್ಯಾನೇಜ್ ಮಾಡಿದರೆ ಆಗ್ತೈತೇನೋ. ಬಟ್ ಇಟ್ಸ್ ಓಕೆ, ದಟ್ ವಾಸ್ ಮೈ ಫಸ್ಟ್ ಇಯರ್ ಆಫ್ ಪ್ರಿಪ್ರೇಷನ್. ಅಂದರೆ ಅವಾಗಷ್ಟೇ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೆ, ಇಟ್ಸ್ ಓಕೆ. ಸೊ ಎಕ್ಸಾಮ ಇನ್ನು ಯಾವ ಲೆವೆಲ್ ಇರುತ್ತೆ ಅಂತಂದರೆ RRB ಕ್ಲರ್ಕ್ ಲೆವೆಲ್ಲೇ ಇರುತ್ತೆ. ಬಟ್ ಅಲ್ಲಿ ಒಂದೇ ಡಿಫ್ರೆನ್ಸ್ ಏನಂತಂದರೆ ಅಲ್ಲಿ ಇಂಗ್ಲೀಷ್ ಇರೋಲ್ಲ, ಇಲ್ಲಿ ಇಂಗ್ಲೀಷ್ ಇರುತ್ತೆ. ಬಟ್ ಇಂಗ್ಲೀಷೂ ಈಸಿ ಲೆವೆಲ್ಲೇ ಇರುತ್ತೆ. ಆಮೇಲೆ ಶಿಫ್ಟ್ ವೈಸ್ ಎಕ್ಸಾಮ್ ಇರೋದ್ರಿಂದ ನಾರ್ಮಲೈಸೇಷನ್ ಆಗುತ್ತೆ. ಇಲ್ಲಿ ನಂದು ನಿಮ್ಮ ಯಾವುದು ಕ್ವಾಂಟ್ ಮತ್ತು ರೀಸನಿಂಗಲ್ಲಿ ನಾರ್ಮಲೈಸೇಷನ್ ಆಗಿರ್ಬೋದು, ಗೊತ್ತಿಲ್ಲ. ಒಟ್ಟು ಓವರಾಲ್ ಆಗಿ 82.50 ಬಂದಿದೆ. ಸೊ ಇಲ್ಲಿ ಸ್ಪೀಡ್ ವಿತ್ ಎಕ್ಯುರೇಸಿ ಎರಡು ಮ್ಯಾಟ್ರ್ ಆಗುತ್ತೆ. ಯಾಕಂತಂದರೆ ಆಲ್ಮೋಸ್ಟ್ 100ಗೆ 100 ಅಟೆಂಪ್ಟ್ ಮಾಡೋರು ಇರ್ತಾರೆ, ಆಲ್ಮೋಸ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಅದರಲ್ಲಿ ದಿಸ್ ಇಯರ್ ವೇಕೆನ್ಸಿ ಬಂದು ಎಷ್ಟಿದೆ, ಜಸ್ಟ್ 24 ಏನೋ ಇದೆ ನಮ್ಮ ಸ್ಟೇಟಿಗೆ. ಸೊ ಅದರಲ್ಲಿ ಮತ್ತೆ ಫರ್ದರ್ ಜನರಲ್ OBC ಡಿವೈಡ್ ಆಗ್ತಾ ಹೋದರೆ ಇನ್ನೂ ಕಡಿಮೆ ಇದೆ. ಸೊ ಹಾಗಾಗಿ ಹೈ ಕಾಂಪಿಟೇಷನ್ ಇರುತ್ತೆ ಆಲ್ಮೋಸ್ಟ್. ಆಮೇಲೆ ಆಲ್ರೆಡಿ ವರ್ಕ್ ಮಾಡ್ತಿರೋರು ಈ ಎಕ್ಸಾಮ್ ಕೊಡ್ತಾರೆ. ಅಂದರೆ ಆಲ್ರೆಡಿ ಬ್ಯಾಂಕಲ್ಲಿ ಪಬ್ಲಿಕ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿರೋರು ಕೂಡ, ಲೈಕ್ SBI PO, IBPS PO ಇದ್ದವರು ಈ ಎಕ್ಸಾಮ್ ಬರೀತಾರೆ. ಬಿಕಾಸ್ ಆಫ್ ಅಂದರೆ ಅದು ಸೊಸೈಟಲ್ ಸ್ಟೇಟಸ್. RBIಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತಂದರೆ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆಮೇಲೆ ಪೀಸ್ಫುಲ್ ಜಾಬ್ ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲ ಆಲ್ಮೋಸ್ಟ್ ವರ್ಕ್ ಮಾಡೋರು ಆಯಿತು. ಆಮೇಲೆ ಆಲ್ರೆಡಿ ಈಗ 2-3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ಇವಾಗ ಆಸ್ಪರೆಂಟ್ಸ್ ಇದ್ದವರು ವರ್ಕ್ ಮಾಡಿರ್ತಾರೆ. ಸೊ ಹಾಗಾಗಿ ಕಾಂಪಿಟೇಷನ್ ಹೆವಿ ಇರುತ್ತೆ. ಸೊ ಪ್ರಿಪ್ರೇಷನ್ ಅಂತೂ ಮಾಡಲೇಬೇಕು, ನೆಕ್ಸ್ಟ್ ಲೆವೆಲ್ ಇರುವ ಪ್ರಿಪ್ರೇಷನ್. ಬಟ್ ಏನಂತಂದರೆ ಸ್ಪೀಡ್ ಮತ್ತು ಎಕ್ಯುರೇಸಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ RBI ಅಸಿಸ್ಟೆಂಟ್ ಸ್ಕೋರ್ ಕಾರ್ಡ್ ಆ್ಯಂಡ್ ಸ್ಕೋರ್ಸ್. ಸೊ ಈ ವಿಡಿಯೋ ಒಳಗಡೆ ನಾನು ಇಷ್ಟೇ ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಥ್ಯಾಂಕ್ ಯು.